ಸಾವನ್ನು ಗೆಲ್ಲಲು ಸಾಧ್ಯವೇ? ಸಾಮಾನ್ಯವಾಗಿ ಎಲ್ಲರೂ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಒಬ್ಬ ಮಹಿಳೆ ತನ್ನ ಧೈರ್ಯ, ಬುದ್ಧಿವಂತಿಕೆ ಮತ್ತು ಅಚಲ ನಂಬಿಕೆಯಿಂದ ಯಮಧರ್ಮ ರಾಜನನ್ನೇ ತನ್ನ ಮಾತಿಗೆ ಒಪ್ಪಿಸಿದಳು. ಆ ಮಹಾನ್ ಮಹಿಳೆಯ ಹೆಸರೇ ಸತಿ ಸಾವಿತ್ರಿ. ರಾಜ ಅಶ್ವಪತಿಯ ಪುತ್ರಿಯಾಗಿದ್ದ ಸಾವಿತ್ರಿ ಸತ್ಯವಾನ್ ಎಂಬ ಯುವಕನನ್ನು ತನ್ನ ಪತಿಯನ್ನಾಗಿ ಆಯ್ಕೆ ಮಾಡಿಕೊಂಡಳು. ಮಹರ್ಷಿ ನಾರದರು ಸತ್ಯವಾನ್ ಇನ್ನು 1 ವರ್ಷದೊಳಗೆ ಮರಣ ಹೊಂದುತ್ತಾನೆ ಎಂದು ಎಚ್ಚರಿಸಿದರೂ ಸಾವಿತ್ರಿ ಮಾತ್ರ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. 1 ವರ್ಷದ ನಂತರ ಸತ್ಯವಾನ್ ಕಾಡಿನಲ್ಲಿ ಪ್ರಾಣ ಕಳೆದುಕೊಂಡನು. ಯಮಧರ್ಮರಾಜ ಅವನ ಆತ್ಮವನ್ನು ಕರೆದುಕೊಂಡು ಹೋಗಲು ಬಂದರು. ಆದರೆ ಸಾವಿತ್ರಿ ಅಲ್ಲೇ ನಿಲ್ಲಲಿಲ್ಲ. ಅವಳು ಯಮನ ಹಿಂದೆ ನಡೆದು ಧರ್ಮ, ವಿನಯ ಮತ್ತು ಜ್ಞಾನದಿಂದ ಮಾತನಾಡಿದಳು. ಸಾವಿತ್ರಿಯ ಮಾತುಗಳಿಗೆ ಮೆಚ್ಚಿದ ಯಮಧರ್ಮರಾಜ ಹಲವಾರು ವರಗಳನ್ನು ಸತಿ ಸಾವಿತ್ರಿಗೆ ನೀಡಿದ. ಕೊನೆಗೆ ಸಾವಿತ್ರಿ ನನಗೂ ಸತ್ಯವಾನಿಗೂ ಸಂತಾನವಾಗಲಿ ಎಂದು ವರ ಕೇಳಿದಳು. ಯಮಧರ್ಮರಾಜ ತಮ್ಮ ಮಾತುಗಳನ್ನು ಉಳಿಸಿಕೊಳ್ಳಲು ಸತ್ಯವಾನನ ಜೀವನವನ್ನೇ ಮರಳಿ ನೀಡಬೇಕಾಯಿತು. ಸ್ನೇಹಿತರೆ, ಈ ಸತಿ ಸಾವಿತ್ರಿಯ ಕತೆ ನಮಗೆ ಹೇಳುವುದು ಒಂದು ಸತ್ಯ. ನಿಜವಾದ ಪ್ರೀತಿ ಎಂದರೆ ಕೇವಲ ಭಾವನೆಯಲ್ಲ, ಅದು ಧೈರ್ಯ, ತಾಳ್ಮೆ, ಜ್ಞಾನ ಮತ್ತು ಧರ್ಮದ ಮೇಲೆ ನಿಂತಿರುವ ಶಕ್ತಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸತ್ಯ ಮತ್ತು ಧರ್ಮದ ದಾರಿಯನ್ನು ಬಿಡುವವರಿಗೆ ಕೊನೆಗೆ ಗೆಲುವು ಸಿಗುತ್ತದೆ. ಏನಂತೀರ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.